ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅವ್ವ, ಅಪ್ಪಯ್ಯ, ಊಟಕ್ಕೆ ಬನ್ನಿ. ಸ್ನೇಹ, ನಿನ್ ಗಂಡನ ಊಟ ಕರಿಯವ. ಸಾಹೇಬ್ರೆ, ಸಾಹೇಬ್ರೆ, ಇದೇವನಿದು ಮದ್ವೆ ಆಗಿ ದಿನ ಆದ್ಮ್ಯಾಕು ಸಾಹೇಬ್ರೆ ಸಾಬೂನು ಅನ್ಕೊಂಡು ಪಿರೋತಿಯಿಂದ ಯೋನು ಅಂದ್ರೆ ರೀ ಅಂತೆಲ್ಲ ಕರಿಬಾರ್ದೆ. ನಮ್ಮ ಹುಡುಗಿ ಮನೆಗೆ ಬಂದಾಗಿಂದ ಸಾನೆ ನಾಟಕ ತಗೊಳ್ಳೆ ಬಂಗಾರ. ಅದಕ್ಕೆ ಅಣ್ಣಯ್ಯನ ಪ್ರೀತಿನ ಒಂದ್ಸರಿ ಕರೀರಿ. ಅಣ್ಣಯ್ಯ ಹೇಗೆ ರಿಯಾಕ್ಟ್ ಮಾಡ್ತಾನಂತ ನೋಡೋಣ. ರೀ, ಏನು ಅಂದ್ರೆ ಯಜಮಾನ್ರೆ? ನೀವ ಕರೆದಿದ್ದು? ನಿನ್ನ ಹೆಂಡ್ರು ನಿನ್ಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡವಳೆ. ಕೂತ್ಕ. ನಾನು ಒತ್ತರ ತಿಂದಿದ್ದೆ ಕರಗಿಲ್ಲಪ್ಪ ಯೋ. ಏನ್ರು ಪಿರೂತಿಯಿಂದ ಬಡಿಸಿದ್ರೆ ಎಲ್ಲ ಇಳಿತೈತೆ ಕರಗ್ತೈತೆ. ಸುಮ್ಕೆ ಕುಂತ್ಕೊಳ್ಳ. ಅದಕ್ಕೆ ನಾನು ಬಡಿಸ್ತೀನಿ, ಕುತ್ಕೊಳ್ಳಿ. ಹೊಸ ಇರಲಿ ಬಿಡು, ನೀ ಬಿಡಿಸಿ. ವಾ, ನೋಡ್ದ ಬಂಗಾರ, ಹೆಂಡತಿ ಮೇಲೆ ಮುನ್ಸ್ಕೊಂಡು ಹೋದನು ಈಗ ಅವಳೇ ಬಡಿಸ್ಲಿ ಅಂತಾನೆ. ನೋಡ್ತೀವ್ನಿ. ಮೊದ್ಲೆಲ್ಲ ಸ್ನೇಹನ್ ಕಂಡ್ರೆ ಊರ್ದೂರ್ದು ಬೀಳೋನು. ಅವಳನ್ನ ಮನೆಯಿಂದ ಓಡ್ಸಕ್ಕೆ ನಾನು ತವ ಬಂದು ಯೋನ್ಯವನ ಸುಳ್ಳು ಹೇಳಿದ್ದ. ಅದೇ ಈಗ ನೋಡಿ, ಸಿಡಕ್ ಮೂತಿ ಸಿದ್ದಪ್ಪ ಹೋಗಿ ಸ್ನೇಹಪತಿ ಶ್ರೀಕಂಠೇಶ್ವರಪ್ಪ ಆಗವನೆ. ಅವಾಗ ಇವಾಗೇನಣ್ಣಯ್ಯ? ಸುಮ್ಕಿರ್ತಂಗೆವ, ನೀನು ಎಲ್ಲದಕ್ಕೂ ಸೇರ್ಕೋಬೇಡ. ನಾಚಿಕೆ ನೋಡಿ. ನೀನು ಆಸೆ ಪಟ್ಟಂಗೆ ಈ ಮನೆಗೆ ಒಳ್ಳೆ ಸಸ್ಯ ಬಂದಾಯ್ತು. ಇನ್ಮೇಕೆ ಜೀವನದಾಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದೊರೆ? ನಮ್ಮವ್ರ ಆಸೆ ಹಂಗೆ ವ್ಯವಸಾಯನ ಮಾಡ್ಬೇಕಂತಿದ್ದೀನಿ ಅಪ್ಪಯ್ಯ. ಹಾಗಾದ್ರೆ ನಾಳೆಯಿಂದ ವ್ಯವಸಾಯಕ್ಕೆ ಹೋಗ್ತೀಯ ಅಣ್ಣಯ್ಯ? ಹ್ಞೂ ತಂಗೆವ, ಹುಡುಗರಿಗೆಲ್ಲ 7 ಆಗೈತೆ, ಬಿತ್ತನೆ ಬೀಜನ ತರ್ಸೋ ಆಗೈತೆ. ಹುಡುಗರು ಇರ್ತಾರೆ, ಜಮೀನು ಅಲ್ಲೇ ಇರ್ತದೆ. ಹೊಸದಾಗಿ ಮದುವೆ ಆಗಿದೆಯಾ, ಮೊದಲು ನಿನ್ನ ಹೆಂಡ್ರನ್ನು ಕರ್ಕೊಂಡು ಎಲ್ಲಾದ್ರೂ ಸುತ್ತಾಡಕ್ಕೆ ಹೋಗು. ಅಪ್ಪಯ್ಯ, ಅದೆಲ್ಲ ಆಗಕ್ಕಿಲ್ಲ. ನಾಳೆ ನಂಗೆ ಕೆಲಸ ಐತೆ. ಏಕಂಟಿ, ಈ ದಿನ ಇಲ್ದಿದ್ದು ನಾಳಿಕೆ ಬಂದ್ಬಿಡ್ತಾ? ಸುಮ್ಕೆ ಅವಳನ್ನ ಎಲ್ಲಾನ ಕರ್ಕೊಂಡ್ವಾಗ್ಲಾ? ಅಣ್ಣಯ್ಯ, ಊರಲ್ಲಿ ಹೊಸದಾಗಿ ಫಿಲ್ಮ್ ಹಾಕಿದ್ದಾರೆ, ಅದಕ್ಕೆನ ಕರ್ಕೊಂಡು ನೀ ಫಿಲ್ಮಿಗೆ ಹೋಗು. ತಂಗ್ಯವ, ಅದೆಲ್ಲ ಹಾಕಿಲ್ಲ, ಸುಮ್ಕಿರು. ನನ್ನ ಗದ್ದೆಗೆ ಹೋಗಿರೋದ್ರೆ ನನ್ನ ಮಕ್ಳು ಯಾರು ಕರೆಕ್ಟಾಗಿ ಕೆಲಸನೇ ಮಾಡಕ್ಕಿಲ್ಲ. ಅಣ್ಣಯ್ಯ, ನೀನು ಹಾಗೆ ಹೇಳಿದ ತಕ್ಷಣ ಅದಕ್ಕೆ ಮುಖ ಹೇಗೆ ಬಾಡೋಯ್ತು ನೋಡು. ನೋಡ್ಲಕ್ಕಂಟಿ, ನೀನು ಅದ್ಯೋನ್ ಮಾಡ್ತೀಯೋ ಗೊತ್ತಿಲ್ಲ. ಒಟ್ನಾಗೆ ನಾಳೆ ನನ್ನ ಸೊಸೆನ್ ಕರ್ಕೊಂಡು ನೀನು ಆಚೆ ಹೋಗ್ಲೇಬೇಕು. ನಂಗೇನು ಆಸೆ ಇಲ್ಲ, ಏನೋ ನೀವೆಲ್ಲ ಕೇಳ್ಕೊತಿದ್ದೀರಂತ ಕರ್ಕೊಂಡು ಹೋಗ್ತೀನಿ ಆಟೆಯ. ವಾ ಸ್ನೇಹ, ಇವನ್ ಯಾಕೋ ಸ್ಯಾನೆ ಅತ್ತಿಯಾಗ ಆಡ್ತಾವನೆ. ಕೊನೆಯಾಗೆ ನೀನು ಅವ್ನ ಆಡ್ಸು.
ರೀ ತಕೊಳ್ಳಿ ರೀ ಏನಾಯ್ತು ಏನು ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಬಂಗಾರ. ಅಪ್ಪಯ್ಯ ಅವಾಗಿಂದ ಯೋಚನೆ ಮಾಡ್ತಿದ್ದೀರಾ, ಅವ್ವ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಏನಾಯ್ತು ರೀ ಮದುವೆ ಮಂಟಪದಾಗೆ ಗಲಾಟೆ ಆಯ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾವೇ ಸಾಕಿದ ಕಣಿ, ನಮ್ಮನ್ನೇ ಹದ್ದಕ್ಕೆ ಹೋಗ್ಬಿಡ್ತಲ್ಲ ಬಂಗಾರ. ತಂಗಿ ಮಗಳನ್ನ ಎದೆಗೆ ಅಪ್ಕೊಂಡು ಸಾಕ್ತೆ. ನನ್ನ ಬಿಡು, ನೀನು ನಾದ್ನಿ ಮಗು ಅಂತ ನೋಡ್ದೆ ಹೊಸುಗಿಂತಲೂ ಚಂದಾಕಿ ಜೋಪಾನವಾಗಿ ಸಾಕ್ತೆ. ಅಪ್ಪಯ್ಯ ಅವರೆಲ್ಲ ಮೋಸ ಮಾಡಕ್ಕಂತಾನೆ ಹುಟ್ಟಿರೋರು, ಅವರಿಗೆಲ್ಲ ನಿಯತ್ ಎಲ್ಲಿದೆ? ನಿಯತ್ ಬೇಡ ಕಣವ, ಸಾಕ್ದವ್ರ ಎದೆಗೆ ಒದಿಬಾರ್ದನ್ನೋ ಸಂಸ್ಕಾರನದು ಬೇಡ್ವೆ. ಇದ್ರಾಗ ಅವಳ್ತ್ಯಪ್ಯೋನು ಇಲ್ಲ ರೀ. ಆವಾಗ ಹಾಲೆರೆದು ಅದರಿಂದ ವಿಷ ಅಲ್ಲದೆ ಅಮೃತಕ್ಕೆ ಆಸೆ ಪಟ್ಟಿದ್ದು ನಮ್ತ್ಯಪ್. ಎಲ್ಲೋ ಹುಟ್ಟಿ ಬೆಳೆದ ಕೂಸು ಗಂಗಾಧರ್ಪನ ಮಗಳು. ನಿಂಗೆ ಆರೋಗ್ಯ ಕೆಟ್ಟಾಗ ಮಗುಗಿಂದ ಚಂದಾಕಿ ಆರೈಕೆ ಮಾಡಿದ್ಲು. ಹಿಂದೆ ಮುಂದೆ ನೋಡದೆ ಸಾಕಿದ್ದಕ್ಕೆ ರಾಧನೆ ಮಣ್ಣಾಗ್ಬಿಟ್ಲು. ಅದಕ್ಕೆ ಅಲ್ವೇ ಅದ್ಯಾವ್ರು ರಾಧನ್ನ ಜೈಲಿಗೆ ಮುದ್ದೆ ಮುರಿಯ ಕಳಿಸಿ ಸ್ನೇಹನ ನಮ್ಮನೆ ದೀಪ ಬೆಳಗ ಕಳ್ಸಾನ. ನನ್ಗಂತೂ ಸ್ನೇಹ ನಮ್ಮ ದೊರೆ ಹೆಂಡ್ರಾಗಿದ್ದು ಸಾನೇ ಸಂತೋಷ ಆಯ್ತು. ನೀವು ಅವ್ವ ಮಾಡಿದ ಪುಣ್ಯನೇ ಈ ಮನೆನ ಕಾಪಾಡಿದ್ದು. ಇದೆಲ್ಲ ನಮ್ಮ ಹಳೆ ಸ್ನೇಹನ ಆಶೀರ್ವಾದದಿಂದಲೇ ಆಗಿರೋದು. ಅದಕ್ಕೆಯ್ಯ ಅವಳು ಇಲ್ಲಿ ಇಲ್ದೇ ಹೋದ್ರು ಅವಳು ಹೃದಯ ಇರೋ ಹುಡುಗಿನೇ ಈ ಮನೆ ಸೊಸೆ ಆಗಂಗೆ ಮಾಡೋಳೆ. ನಮ್ಮ ಹಳೆ ಸ್ನೇಹನಂತೂ ನಮ್ಮ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಅವಳು ಪ್ರತಿರೂಪ ಬಂದ್ರು ಈ ಹುಡುಗನಾದ್ರೂ ನಾವು ಜೋಪಾನ ಮಾಡಲೇಬೇಕು ಬಂಗಾರ. ಹೌದು ರೀ, ನಮ್ಗೆ ಅವಳು ಬೇರೆ ಅಲ್ಲ ಇವಳು ಬೇರೆ ಅಲ್ಲ. ಇವಳನ್ನ ಸಂದಾಗಿ ನೋಡ್ಕೊಂಡಷ್ಟು ಆ ಸ್ನೇಹನ ಆತ್ಮಕ್ಕೆ ತೃಪ್ತಿ ಆಯ್ತೈತೆ. ಅವ್ವ ಈ ಸ್ನೇಹ ಬಂದ್ಮೇಲೆ ಅಣ್ಣಯ್ಯನ ಬದುಕಲ್ಲಿ ತುಂಬಾ ಬದಲಾವಣೆ ಆಗಿದೆ. ಹೂನವ್ವ, ಆ ಹುಡುಗಿ ಕಾಲ್ಗುಣ ಸಂದಾಗೈತೆ. ಅದಕ್ಕೆ ನಮ್ಮ ಮನೆನಾಗೆ ಮತ್ತೆ ನಗು ಮೂಡೈತೆ ನೋಡಿ. ಯಾವುದೇ ಸಂದರ್ಭದಾಗೂ ಯಾವುದೇ ಕಾರಣಕ್ಕೂ ಅವಳ ಮನ್ಸು ಮಾತ್ರ ನೋಯಿಸ್ಬೇಡಿ. ಸರಿ ಅವ್ವ. ರೀ ತಕಳಿ ಎಲೆ ಹಾಕಳಿ, ಸುಮ್ಕೆ ಯೋನೇನೋ ಚಿಂತೆ ಮಾಡಬೇಡಿ. ಇನ್ಮ್ಯಾಕೆ ನಮ್ಮ ಮನೆ ಮ್ಯಾಗೆ ಯಾವುದೇ ದೆವ್ವ ಪಿಸಾಚಿ ಕಣ್ಣು ಬೀಳಕ್ಕಿಲ್ಲ. ತಕಳಿ.